ಯೋಚನೆ ಮಾಡಿ ಒಂದು ಕೂತ್ಕೊಂಡು ಒಂದು ತಿಂಗಳಲ್ಲಿ ಒಂದು ದಿವಸ 15 ದಿವಸದಲ್ಲಿ ಒಂದು ದಿವಸ ಒಂದು ದೇವಸ್ಥಾನದಲ್ಲೋ ಒಂದು ಗುಡಿ ಮುಂದೆ ಕೂತ್ಕೊಂಡು ಆ ವಿಚಾರನ ಬಿಟ್ಬಿಡಿ. ರಾಜಕೀಯ ಜಾತಿ ಅವನ್ನೆಲ್ಲ ಬಿಟ್ಬಿಟ್ಟು ಬರೀ ಇದನ್ನು ಯೋಚನೆ ಮಾಡಿ. ನನಗೆ ಯಾಕೆ ಬೆಳೆ ನಷ್ಟ ಆಗ್ತಾ ಇದೆ, ನನಗೆ ಯಾಕೆ ವಿದ್ಯುತ್ ಸರಿಯಾಗಿ ಬರ್ತಾ ಇಲ್ಲ, ಕಾನೂನು ಏನು ಹೇಳ್ತಾ ಇದೆ, ಅಕ್ರಮ ಸಕ್ರಮ ಅಂದರೆ ಏನು, ಇದುವರೆಗೂ ಏನಿತ್ತು, ಈಗ ಯಾಕೆ ಅದನ್ನು ವಿಡ್ರಾ ಮಾಡಿದ್ದಾರೆ, ಅದಕ್ಕೆ ಯಾರ ಹತ್ರ ನಾವು ಮಾತಾಡಬೇಕು. ಈಗ ಯಾರೋ ಯಜಮಾನ್ರು ಮಾತಾಡ್ತಿದ್ರು, ಅಕ್ರಮ ಸಕ್ರಮದಲ್ಲಿ ದುಡ್ಡು ಕಟ್ಬೋದು ನಾವು, ಅಷ್ಟು ಬಿಟ್ಟು 3 ಲಕ್ಷ ಕಟ್ಟಕ್ಕಾಗುತ್ತೆ ಅಂತ ಯಜಮಾನ್ರು ಹೇಳ್ತಿದ್ರು. ಯಾರ ಹತ್ರ ಮಾತಾಡ್ಬೇಕು ಅದನ್ನ? ಇವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಆಗಲ್ಲ. ಸೂಪರಿಂಟೆಂಡೆಂಟ್ ಇಂಜಿನಿಯರು, ಬೆಸ್ಕಾಂನವರು, KEB ಹತ್ರ ಮಾತಾಡಿ ಏನು ಪ್ರಯೋಜನ ಆಗಲ್ಲ. ಅದನ್ನ ಯಾರು ಮಾಡಬೇಕು? ಸರ್ಕಾರ ಮಾಡಬೇಕು. ನಾವು ಅದನ್ನ ಯಾರ ಹತ್ರ ಮಾತಾಡಬೇಕು? ಸರ್ಕಾರದ ಹತ್ರ ಮಾತಾಡಬೇಕು. ನಮ್ಮ MLA ಇದ್ದಾರೆ, ನಮ್ಮ MP ಇದ್ದಾರೆ, ನಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾರೆ. ನಾವು ಟೀಮ್ ಆಗಿ ಕಟ್ಕೊಬೇಕು. ಏನು ಮಾಡ್ತಾ ಇದ್ದೀರಣ್ಣ ನೀವು, ಏನು ಮಾಡ್ತಾ ಇದ್ದೀರಾ ಸ್ವಾಮಿ? ಇಂಥ ಸ್ಕೀಮ್ ಇತ್ತು, ಬರೀ 25-30 ಸಾವಿರ ರೂಪಾಯಿ ನಾವು ಕಟ್ಟಿದ್ರು ಸಾಕಾಗಿತ್ತು. 6 ತಿಂಗಳು ವರ್ಷದಲ್ಲಿ ನಮಗೆ ವಿದ್ಯುತ್ ಸಂಪರ್ಕ ಕೊಡ್ತಿದ್ರು, ನಾವೊಂದಿಷ್ಟು ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಿದ್ವಿ. ಇವತ್ತು ಅದು ಸ್ಕೀಮು ವಾಪಸ್ ತೊಗೊಂಡ್ಬಿಟ್ಟಿದ್ರಿ. ಒಂದು ಸರಿ ಒಂದು ಪೆಟ್ಟಿಗೆ ಹಾಕಿ 2 ಕಂಬ ಹಾಕ್ಲಿಕ್ಕೆ 1.5 ಲಕ್ಷ ಆಗುತ್ತೆ. ಕಂಬ ಜಾಸ್ತಿ ಆದಂಗೂ ಪ್ರತಿ ಕಂಬಕ್ಕೆ 10,000 ಜಾಸ್ತಿ ಆಗುತ್ತೆ. 5 ಲಕ್ಷ ತನಕ ಆಗುತ್ತೆ. ಬೋರ್ ಕೊರ್ಸಕ್ಕೆ ಒಂದು 3 ಲಕ್ಷ ಆಗುತ್ತೆ. DC ಸರ್ವಿಸ್ ಒಂದು 2 ಲಕ್ಷ ಆಗುತ್ತೆ. 5 ಲಕ್ಷ ಸಾಲ ಮಾಡಿ ನಾವು ಜೀವನ ಮಾಡೋಕ್ಕಾಗುತ್ತಾ? ಏನು ಮಾಡ್ತಾ ಇದ್ದೀರಿ ನೀವು ಅಂತ ಕೇಳೋಕಲ್ವಾ? ಕೇಳಿದೀವನ್ರಿ. ಮತ್ತೆ ಅಧಿಕಾರಿಗಳನ್ನ ಕೇಳಿದ್ರೆ ಏನು ಹೇಳ್ತಾರೆ? ಯಾರನ್ನ ಏನು ಕೇಳಬೇಕು? ಅಧಿಕಾರಿಗಳನ್ನ ಏನು ಕೇಳಬೇಕು, ಸರ್ಕಾರನ ಏನು ಕೇಳಬೇಕು ಗೊತ್ತಿರಬೇಕಲ್ಲ. ನಮಗೆ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ನಾವು ಕಲಿಬೇಕು, ನಾವು ಒಟ್ಟಿಗೆ ಕೂತ್ಕೋಬೇಕು, ಚರ್ಚೆ ಮಾಡಬೇಕು, ಗೊತ್ತಿರೋನ್ ಕರ್ಸ್ಕೊಬೇಕು. ಯಾವನು ಗೊತ್ತಿರೋ ಮಸ್ತಾಗಿದ್ದಾರೆ, ನಮ್ಮೂರಲ್ಲೇ ಇದ್ದಾರೆ, ಗೊತ್ತಿದ್ರೆ ಪಕ್ಕದೂರಾಗಿದ್ದಾರೆ, ಗೊತ್ತಿದ್ರೆ ಎಲ್ಲಿಂದ ಕರ್ಕೊಂಡ್ಬಂದ್ರು ಬಂದು ಹೇಳ್ತಾರೆ. ಅವ್ರ ಹತ್ರ ಕೂತ್ಕೋಬೇಕು. ಅದಕ್ಕೋಸ್ಕರ ಅಭ್ಯಾಸ ವರ್ಗ, ಅದಕ್ಕೋಸ್ಕರ ಒಂದು ದಿವಸ ಮನೆ ಕೆಲಸ ಬಿಟ್ಟು ಬರಬೇಕು. ಹೋಗಿಲ್ವನ್ರಿ? ಯಾರನ್ನು ಸತ್ತೋದ್ರು, ನಮ್ಮ ಸಂಬಂಧಿಕರು ಸತ್ತೋದ್ರು ಹೋಗಿಲ್ವನ್ರಿ? ಮದುವೆಗಳಿಗೆ ಹೋಗಿಲ್ವನ್ರಿ? ಟೂರ್ ಹೋಗಿಲ್ವನ್ರಿ? ದೇವಸ್ಥಾನಕ್ಕೆ ಹೋಗಿಲ್ವನ್ರಿ? ಮತ್ತು ದೇವ್ರು ಬಂದು ಮಾಡಿನನ್ರಿ. ಹಂಗಾದ್ರೆ ಆ ದೇವಸ್ಥಾನಕ್ಕೆ ಹೋಗೋದು ಬಿಟ್ಬಿಡಿ, ಇದಕ್ಕೆಲ್ಲ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ